ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಏನಾಯ್ತು ನೋಡಿ ಪರಿಸ್ಥಿತಿ. ಕಾಂಗ್ರೆಸ್ ಆಡಳಿತದ ರಾಜ್ಯದಲ್ಲಿ ಇದು ಮತ್ತೊಂದು ಎಕ್ಸ್ಟ್ರೀಮ್ ಸ್ಟೆಪ್. 600 ವಿದ್ಯಾರ್ಥಿಗಳಿಗೆ ಇದೇನು ಮಾಡ್ತು ರಾಹುಲ್ ಗಾಂಧಿ ಅವರ ಸರ್ಕಾರ? 600 ವಿದ್ಯಾರ್ಥಿಗಳಿಗೆ ಇದೇನು ಮಾಡಿದೆ ಕಾಂಗ್ರೆಸ್? 600 ವಿದ್ಯಾರ್ಥಿಗಳ ಭವಿಷ್ಯವನ್ನ ಬಲಿ ಕೊಡ್ತಾ ಈ ಸರ್ಕಾರ. ನಿಜಕ್ಕೂ ಆಶ್ಚರ್ಯ ಆಗ್ತಿದೆ. FIR ಹಾಕಿದ ಡೆಲ್ಲಿ ಪೊಲೀಸರ ವಿರುದ್ಧ ಪ್ರಹಾರ ಮಾಡಿದ ಕಾಂಗ್ರೆಸ್ಸು ಇವತ್ತು 600 ಸ್ಟೂಡೆಂಟ್ಸ್ ಅನ್ನ ಬುಕ್ ಮಾಡಿದೆ ಜಾರ್ಖಂಡ್ ಪ್ರೊಟೆಸ್ಟ್ ಅಲ್ಲಿ. ಅಂದ್ರೆ 600 ಪ್ರೊಟೆಸ್ಟರ್ಸ್ ಮೇಲೆ, 600 ಸ್ಟೂಡೆಂಟ್ ಪ್ರೊಟೆಸ್ಟರ್ಸ್ ಮೇಲೆ ಅದು ಹೆಂಗ್ ಕೇಸ್ ಹಾಕಿದ್ರು? ಅವ್ರ ಭವಿಷ್ಯ ಏನ್ ಹಾಗಾದ್ರೆ? ಒಂದು ವಾರದಲ್ಲಿ ಈ ದೇಶ ಎಲ್ಲ ಮರೆಯುತ್ತೆ ಅಂತ ಅನಿಸುತ್ತಾ ನಿಮಗೆ? ಸ್ಟೂಡೆಂಟ್ಸ್ ಅನ್ನ ಟಚ್ ಮಾಡಿದ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು ಅಂತ FIR ಹಾಕ್ತೀರಾ ಸ್ಟೂಡೆಂಟ್ಸ್ ಮೇಲೆ? ಮೋದಿ ಕ್ಷಮೆ ಕೇಳಬೇಕು ಅಂತ ಹೇಳಿದ ಇದೇ ಕಾಂಗ್ರೆಸ್ ಬಾಯಿಗೆ ಬಂದಂತೆ ಮೋದಿ ತಾಯಿಗೆ ಬೈದು, ಬಾಯಿಗೆ ಬಂದಂತೆ ನರೇಂದ್ರ ಮೋದಿ ಅವರನ್ನ ಅತ್ಯಂತ ಕೀಳು ಪದಗಳಿಂದ ನಿಂದಿಸಿದ ಸ್ಟೂಡೆಂಟ್ಸ್ ಮೇಲೆ, ಕೆಲವರು ಸ್ಟೂಡೆಂಟ್ಸು ಅಲ್ಲದವರ ಮೇಲೆ FIR ಬಿತ್ತು ಅಂತ ಯಾರ್ಯಾರೋ ಬಂದುಬಿಟ್ಟಿದ್ದಾರೆ. ಡ್ರಾಪ್ ಔಟ್ಸು, ಅವರು ಇವರು ಸ್ಟೂಡೆಂಟ್ಸು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಥವರೆಲ್ಲ ಅಲ್ಲಿ ಬಂದಿದ್ರು, ಗೊತ್ತು ನಮಗೆ, ಸಾಕ್ಷಿ ಸಮೇತ ಬಯಲಾಗಿದೆ. ಅಂಥವರು ನಿಂದಿಸಿ ಅವ್ರ ಮೇಲೆ ಕೇಸ್ ಹಾಕಿದ್ದಕ್ಕೆ ಮೋದಿ ಕ್ಷಮೆ ಕೇಳಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದ ಕಾಂಗ್ರೆಸ್ ಏನು ಮಾಡಿದೆ? ಕಾಂಗ್ರೆಸ್ ಆಡಳಿತದ ಜಾರ್ಖಂಡಲ್ಲಿ ಹೆಚ್ಚು ಕಡಿಮೆ 600 ಸ್ಟೂಡೆಂಟ್ಸ್ ಮೇಲೆ ಕೇಸ್ ಬುಕ್ ಆಗಿದೆ ಅನ್ನೋದು ಬಹಳ ಆಘಾತಕಾರಿ ವಿಷಯ. ಕಾಂಗ್ರೆಸ್ಸು ಏನಪ್ಪ ಇದು ನಿಲುವು ಇವರದ್ದು ಅನ್ನೋದೇ ಅರ್ಥ ಆಗ್ತಿಲ್ಲ. ಮೊನ್ನೆನೇ ಹೇಳಿಬಿಟ್ರು ರಾಹುಲ್ ಗಾಂಧಿ, ಪಾಪ ಜಾರ್ಖಂಡ್ ಆದ್ರೇನು, ಮಹಾರಾಷ್ಟ್ರ ಆದ್ರೇನು, ನ್ಯೂ ಡೆಲ್ಲಿ ಆದ್ರೇನು, ಇಂಡಿಯಾ ಆದ್ರೇನು, ಎಲ್ಲ ಕಡೆ ಸ್ಟೂಡೆಂಟ್ಸ್ ಸಮಸ್ಯೆ ಅಂದರೆ ಅದು ಸಮಸ್ಯೆನೇ. ಎಲ್ಲ ಕಡೆನೂ ಸ್ಟೂಡೆಂಟ್ಸ್ ವಿರುದ್ಧ ಅನ್ಯಾಯ ಆದರೆ ನಾವು ಜೊತೆಗಿರ್ತೀವಿ ಅಂತ ಲಿಪ್ ಸರ್ವಿಸ್ ಕೊಟ್ಟರು ಮಾತಲ್ಲಿ. ಆದರೆ ನಿಜವಾಗಿಯೂ ಅವ್ರಿಗೆ ಸ್ಟೂಡೆಂಟ್ಸ್ ಮೇಲೆ ಕಾಳಜಿ ಇದ್ದಿದ್ರೆ ಸ್ಟೂಡೆಂಟ್ಸ್ ಮೇಲೆ ಲಾಠಿ ಎತ್ತಿರ ತಲೆ ಒಡೆದು ಹೋಗೋ ರೀತಿ ರಕ್ತ ಸುರಿಸ್ಕೊಂಡು ಬಟ್ಟೆ ಕಟ್ಕೊಂಡು ಓಡಿದ್ದಾರೆ ಜೀವ ಉಳಿಸ್ಕೊಳ್ಳೋಕೆ, ಗೋಗರ್ದಿದ್ದಾರೆ ಸ್ಟೂಡೆಂಟ್ಸು. ಮತ್ತು ಅಲ್ಲಿ ಯಾರು ಅಲ್ಲಿ ಪೊಲಿಟಿಕಲ್ ಸಪೋರ್ಟ್ ಕೊಡೋಕ್ಕೂ ಹೋಗ್ತಿಲ್ಲ. ಅಲ್ಲಿ ಯಾರು ಊಟದ ಬಾಕ್ಸು ತಂದು ಕೊಡ್ತಿಲ್ಲ, ಪಿಜ್ಜಾ ಬರ್ಗರು ಕೊಡ್ತಿಲ್ಲ, ವಿದೇಶದಿಂದ ಬೆಡ್ಶೀಟು ಬರ್ತಿಲ್ಲ ಬುಕ್ ಆಗಿ. ಆ ಥರ ಟೆಂಟ್ ಇಲ್ಲದೆ ಮಳೆಯಲ್ಲಿ ನೆನ್ಕೊಂಡು 20 ದಿನದಿಂದ ಉಪವಾಸ ಮಾಡ್ತಿದ್ದಾರೆ ಸ್ಟೂಡೆಂಟ್ಸು, ಹೋರಾಟ ಮಾಡ್ತಿದ್ದಾರೆ ಸ್ಟೂಡೆಂಟ್ಸು. ಅವ್ರ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ. ಬೆಳಗ್ಗೆ ಲಘು ಲಾಠಿ ಪ್ರಹಾರ ಅಂತ ಹೇಳಿ ಸಂಜೆ ಆಗ್ತಿದ್ದಂಗೆ ಸರಿಯಾಗಿ ಬಡ್ದು ಹಾಕಿದ್ದಾರೆ. ವಾಟರ್ ಕೆನಾನ್ಸ್ ಪ್ರಯೋಗ ಆಗಿದೆ, ಸಿಕ್ಕಲ್ಲಿ ಅಶ್ರುವಾಯು ಪ್ರಯೋಗ ಆಗಿದೆ. ಈಗ 600 ಸ್ಟೂಡೆಂಟ್ಸ್ ಮೇಲೆ ಹೆಚ್ಚು ಕಡಿಮೆ ಸಿಗ್ತಿರುವಂಥ ಮಾಹಿತಿ 600 200 ಎಷ್ಟಾದರೂ ಆಗಲಿ ಸ್ಟೂಡೆಂಟ್ಸನ್ನು ಈಗ ಕೇಸ್ ಹಾಕಿ ಬುಕ್ ಮಾಡಿದ್ದಾರೆ. ಯಾವ ಸರ್ಕಾರ ಅಲ್ಲಿರೋದು? ಕಾಂಗ್ರೆಸ್ ತಾನೇ. ನಿಜವಾಗಿಯೂ ಕಾಳಜಿ ಇದ್ದಿದ್ರೆ ಹೇಮಂತ್ ಸೊರೇನ್ ಸರ್ಕಾರಕ್ಕೆ ಧಿಕ್ಕಾರ ಹಾಕಿ ಹೇಮಂತ್ ಸೊರೇನ್ ರಾಜೀನಾಮೆಗೆ ಪಟ್ಟು ಹಿಡಿಬೇಕಿತ್ತು. ಆ ಸರ್ಕಾರವನ್ನು ಬೀಳಿಸ್ಬಿಡ್ಬೋದಿತ್ತು. ರಾಜೀನಾಮೆ ಕೇಳಬೇಕಾಗೇ ಇಲ್ಲ. ಇವರು ಮೈತ್ರಿ ಧರ್ಮ ಮುರಿದು ಧಿಕ್ಕಾರ ಕೂಗಿ ವಾಪಸ್ ತಗೊಂಡ್ರೆ ಬೆಂಬಲವನ್ನು ಸರ್ಕಾರನೇ ಬಿದ್ದು ಹೋಗುತ್ತೆ. ಹೇಮಂತ್ ಸೊರೇನ್ನ ಕಿತ್ತೆಸೆಯೋದಕ್ಕೂ ಕೂಡ ಅವಕಾಶ ಇತ್ತು. ಕ್ಷಮೆ ಕೇಳಿಸೋದಿರಲಿ, ರಾಜೀನಾಮೆ ಕೊಡಿಸೋದಿರಲಿ, ಸರ್ಕಾರನೇ ಬೀಳಿಸಬಹುದಿತ್ತು ಸ್ಟೂಡೆಂಟ್ಸನ್ನು ಟಚ್ ಮಾಡಿದವ್ರ ಮೇಲೆ. 600 ಸ್ಟೂಡೆಂಟ್ಸು ಮೂಲಗಳ ಮಾಹಿತಿಯ ಪ್ರಕಾರ ಈಗ ಕೇಸ್ ಬಿದ್ದಿರೋದು. ಯಾವ ಥರ ನಡೀತಿದೆ? CJP ಎಲ್ಲೋಯ್ತು, ಕೇಜ್ರಿವಾಲ್ ಎಲ್ಲೋದ್ರು, ರಾಹುಲ್ ಗಾಂಧಿ ಎಲ್ಲೋದ್ರು, ಸ್ಟೂಡೆಂಟ್ಸ್ ಪ್ರೊಟೆಸ್ಟರ್ಸು ಎಲ್ಲ ಅಲ್ಲಿ ಬಂದಿರೋರು. ಪಾಪ ಬಡ ವಿದ್ಯಾರ್ಥಿಗಳು, ಟೆಂಟ್ ಇಲ್ಲದೆ ನೆನಿತಿರೋರು, ದೊಡ್ಡವರಾದರೆ ಸಿಕ್ಕಾಪಟ್ಟೆ ಹೈ ಲೆವೆಲ್ ಅವರೆಲ್ಲ ಬಂದಿದ್ರಲ್ಲ CJP ಹೋರಾಟಗಾರರು, ಅವ್ರಿಗಾದ್ರೆ ಅಲ್ಲಿ ಏನೇನು ಫೆಸಿಲಿಟೀಸ್ ಮಾಡಿಕೊಡ್ಲಾಗಿತ್ತು, ಏನೇನಾಯಿತು ಆ ಹೋರಾಟದಲ್ಲಿ, ಏನೇನು ಬಂತು ಪಾರ್ಸಲ್ಲು ಅನ್ನೋದೆಲ್ಲ ಗೊತ್ತು ನಮಗೆ. ಇಲ್ಲಿನವ್ರಿಗೆ ರೊಟ್ಟಿ ಮೇಲೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಕೂತಿದ್ದಾರೆ ಬೀದಿಲಿ. ಮೇಲಿಂದ ಮಳೆ ಸುರಿತಿದೆ. ಉಪವಾಸ ಇಲ್ಲೂ ಮಾಡ್ತಿದ್ದಾರೆ. 20ನೇ ದಿನಕ್ಕೆ ಬಂದು ಮುಟ್ಟಿದೆ ಹೋರಾಟ. ಒಬ್ಬ ಮಾನವೀಯತೆ ಇರೋ ರಾಜಕಾರಣಿ ಕಾಣಿಸ್ತಿಲ್ಲ ಅಲ್ಲಿ ಹೋಗಿ ಅವ್ರ ಕಷ್ಟ ಕೇಳೋದಕ್ಕೆ. CBIಗೆ ಒಪ್ಪಿಸಿ ಕೇಸ್ನ ಅಂದರೆ ನೋ. ಕೆಲವನ್ನು ಕಣ್ಣೊರೆಸೋದಕ್ಕೆ ಕೆಲವು ಸರ್ಕಾರ ಮಾಡುತ್ತೆ, ನಿಮ್ಮ ಬೇಡಿಕೆ ಈಡೇರಿಸತ್ತೆ ಅಂತ ಹೇಳ್ತಿದ್ದಾರೆ ಬಿಟ್ಟರೆ ನಿಜವಾಗಿಯೂ ಅವರ ಸಮಸ್ಯೆಗೆ ಪರಿಹಾರ ಆಗೋದಕ್ಕೆ ಸರ್ಕಾರ ರೆಡಿ ಇಲ್ಲ. ಏನಾದರೂ ಸರಿ ನಿಮ್ಮನ್ನೆಲ್ಲಿ ಕಿತ್ತೆದ್ದು ಓಡಿಸ್ತೀವಿ ಅಂತಿದೆ ಸರ್ಕಾರ. ಇದು ದುರದೃಷ್ಟಕರ. CM ಬರಬೇಕಿತ್ತು ಸ್ಪಾಟ್ಗೆ ಸಮಸ್ಯೆ ಕೇಳೋದಕ್ಕೆ ಅಂತ ಕಣ್ಣೀರಿಡ್ತಿದ್ದಾರೆ ವಿದ್ಯಾರ್ಥಿಗಳು. ಎದ್ದು ನಿಲ್ಲಕ್ಕೆ ಶಕ್ತಿ ಇಲ್ಲ. ಉಪವಾಸ ಮಾಡಿ ನಿತ್ರಾಣಗೊಂಡು ಮಲಗಿರುವಂಥ ವಿದ್ಯಾರ್ಥಿಗಳನ್ನು ನೋಡಿದ್ರೆ ಕರಳು ಚುರ್ ಅನ್ನತ್ತೆ. ಆದರೆ ಇಲ್ಲಿ ಯಾರೂ ಬರ್ತಿಲ್ಲ.
ಇದಲ್ವಾ ವಿಪರ್ಯಾಸ? ಈಗ ಕಾಂಗ್ರೆಸ್ ಏನು ಹೇಳಬೇಕು? ನಿನ್ನೆ ನೋಡಿದ್ವಿ ನಾವು, ಅಮಿತ್ ಶಾ 3 ಗಂಟೆಗೆ ಟೈಮ್ ಕೊಟ್ಟರು, ಬರ್ತೀರಾ ಇಲ್ವಾ ಅಂತ. ಅಮಿತ್ ಶಾ ಓಡ್ ಹೋಗಿದ್ದಾರೆ ಅಂದವ್ರಿಗೆ ಅಮಿತ್ ಶಾನೇ ಬಂದು ಉತ್ತರ ಕೊಟ್ಟರು, 3 ಗಂಟೆಯಿಂದ ಚರ್ಚೆ ಮಾಡೋಣ, ಕಂಟಿನ್ಯೂಸ್ ಆಗಿ ಚರ್ಚೆ ಮಾಡೋಣ, ಇವತ್ತು 3 PM ಇಂದ ನಾಳೆ 3 PM ತನಕ ಕಂಟಿನ್ಯೂಸ್ ಡಿಬೇಟ್ ಮಾಡಬೇಕು. ಯಾಕೆ ನೀವು ಚರ್ಚೆ ಮಾಡಕ್ಕೆ ಬಿಡ್ತಿಲ್ಲ, ಸೆಷನ್ನಲ್ಲಿ ಸದನ ನಡೆಯಕ್ಕೆ ಯಾಕೆ ಬಿಡ್ತಿಲ್ಲ ಅನ್ನೋದ್ರಿಂದ ಹಿಡಿದು ನಿಮಗೆ ಏನೇನು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಬಗ್ಗೆ ಪ್ರಶ್ನೆ ಇದೆಯೋ ಅಷ್ಟೂ ಕೇಳೋಣ, ಮಾಡೋಣ, ನೀವು ಮಾತಾಡಿ ನಾವು ಮಾತಾಡೋಣ, ಬನ್ನಿ ಅಂತ ಟೈಮ್ ಫಿಕ್ಸ್ ಮಾಡಿ ಲೆಟರ್ ಬರೀದ್ವಿ ಸ್ಪೀಕರ್ಗೆ ಅಂತ ಹೇಳಿದ್ರು. ನೋ 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 ನೋ, ನಮಗೆ ನಿಮ್ಮ ಲೆಕ್ಚರ್ ಬೇಕಿಲ್ಲ ಅಂತ ಡಿಸ್ಕಷನ್ನಿಂದ ಪಲಾಯನ ಮಾಡಿದವ್ರು ಯಾರು ಅಂತ ಇಡೀ ದೇಶ ನೋಡ್ತು. ಯಾಕೆ ಇವರು ಬರ್ತಿಲ್ಲ ಅಮಿತ್ ಶಾ ಕಾರ್ನರ್ ಮಾಡೋಕೆ? ಯಾಕೆ ಇವರು ಬರ್ತಿಲ್ಲ ಗೃಹ ಸಚಿವರ ರಾಜೀನಾಮೆ ತಗೊಳ್ಳೋಕೆ? ಯಾಕೆ ಇವರು ಬರ್ತಿಲ್ಲ ಮೋದಿ ಕ್ಷಮೆ ಕೇಳಿಸೋದಕ್ಕೆ? ಸಿಕ್ಕ ಅವಕಾಶವನ್ನ ಕೈ ಚೆಲ್ಲಿದ್ ಯಾಕೆ ಅನ್ನುವ ಆಕ್ರೋಶ ಸ್ಟೂಡೆಂಟ್ಸು ಕೇಳ್ತಿದ್ದಾರಲ್ವ. ಸಹಜವಾಗಿ ನಮ್ಮನ್ನು ಟಚ್ ಮಾಡಿದ್ದಾರೆ, ಇಳಿಸಿ ಕೆಳಗೆ ಅವ್ರನ್ನ, ಅದಕ್ಕಾದ್ರೂ ಹೋಗಿ. ಅದಕ್ಕೂ ಹೋಗ್ಲಿಲ್ಲ ಇವ್ರ ಕಡೆಗೆ. ಇವ್ರಿಗೆ ಬೇಡವೇ ಬೇಡ ಚರ್ಚೆ ಅನ್ನೋದು ಬಟ ಬಯಲಾಯ್ತು. ಓಡಿ ಹೋಗಿದ್ದಾರೆ ಅಂತಿದ್ದವರು ಓಡಿ ಹೋದವರು ಯಾರು ಅನ್ನೋದನ್ನು ತಾವೇ ಸಾಬೀತು ಮಾಡಿದ್ರು. ಈಗ ಇಲ್ಲಿ ಜಾರ್ಖಂಡ್ನ ಈ ಪರಿಸ್ಥಿತಿ ನೋಡಿದ್ರೆ ನಿಜವಾಗಿಯೂ ಜಾರ್ಖಂಡಲ್ಲಿ ಹೋರಾಟ ಮಾಡ್ತಿರೋ ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಳತೀರದಾಗಿದೆ. ಕೇಸ್ ಬೇರೆ ಬುಕ್ ಆಗಿದೆ. ಅಲ್ಲಾದರೆ ಮೋದಿ ಹೆದರಿಸಿದ್ರು, ಎಲ್ಲ ಹುಷಾರ್ ದಂಗೆ ಹೇಳ್ತಾರೆ ಅಂತ. ಇಲ್ಲಿ ಯಾರು ಹೆದರಿಸೋರೇ ಇಲ್ಲ. BJP ಏನು ಮಾಡ್ತಿದೆಯೋ ಗೊತ್ತಿಲ್ಲ. ಮೋದಿ ಕಡೆಗೆ ನಾನು ಕ್ಷಮಿಸಿದ್ದೀನಿ, ಎಲ್ಲ ಹುಡುಗಾಟಿಗೆ ಮಕ್ಕಳು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ, ಕ್ಷಮಿಸಿದ್ದೀನಿ ಅಂತ ಬಿಟ್ಟುಬಿಟ್ರು. ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ದಿರೋರ್ನೆಲ್ಲ ಬಿಟ್ಟು ಹಾಕ್ಬಿಟ್ರು. ಕೋರ್ಟ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತು. ರಾಜ್ಯ ಸರ್ಕಾರಗಳ ತೀರ್ಮಾನ ತಗೊಳ್ಳಿ, ಕೇಸ್ ವಾಪಸ್ ತಗೊಳ್ಳೋದಾದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು, ಬೇರೆ ಗ್ಯಾಂಗ್ಸ್ಟರು, ಹಿಸ್ಟ್ರಿ ಶೀಟರ್ಸು ಅಂಥವ್ರನ್ನ ಬುಕ್ ಮಾಡಿ ಸ್ಟೂಡೆಂಟ್ಸನ್ನು ತಪ್ಪು ಮಾಡಿದ್ರು ಬಿಟ್ಟು ಕಳಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ. ಬಟ್ ಜಾರ್ಖಂಡಲ್ಲಿ ಇದು 1 ವಾರ ಆಗಿಲ್ಲ, ಇಷ್ಟೆಲ್ಲ ಆಗಿ ಜಾರ್ಖಂಡಲ್ಲಿ ಸ್ಟೂಡೆಂಟ್ಸ್ ಮೇಲೆ ಕೇಸ್ ಬೀಳತ್ತೆ, ಲಾಠಿ ಚಾರ್ಜ್ ಆಗತ್ತೆ. ಸೊ ಇದಕ್ಕೆ ಉತ್ತರ ಯಾರು ಹೇಳ್ತಾರೆ? BJP ಪಾರ್ಲಿಮೆಂಟ್ ಮುಂದೆ 1 4 ಜನ ಪ್ರೊಟೆಸ್ಟ್ ಮಾಡಿದ್ರು. ನಿನ್ನೆ ಸ್ವಲ್ಪ ಜೋರಾಯಿತು, ಇಲ್ಲ ಅಂತಲ್ಲ, MP ಗಳೆಲ್ಲ ಹೋರಾಟಕ್ಕೆ ಇಳಿದ್ರು. ಬಟ್ ಅಷ್ಟು ಸಾಕಾ? ಈಗ ಯಾರ ರಾಜೀನಾಮೆ ತಗೊಳ್ಬೇಕು ಅನ್ನೋದೇ ಇರುವಂತಹ ಪ್ರಶ್ನೆ. ಉತ್ತರ ಬೇಕಾಗಿರುವ ಇಡೀ ದೇಶ ಕೇಳ್ತಿರುವಂತಹ ಪ್ರಶ್ನೆ. ಶೇಮ್ ಅಲ್ವಾ ಇದು? ಕಾಂಗ್ರೆಸ್ಸು ಜಾರ್ಖಂಡ್ ಸರ್ಕಾರವನ್ನು ಇನ್ನೂ ಉಳಿಸಿರೋದು, ಸ್ಟೂಡೆಂಟ್ಸ್ಗೆ ಈ ಪರಿಸ್ಥಿತಿ ತಂದಿರುವಂಥ ಜಾರ್ಖಂಡ್ ಸರ್ಕಾರವನ್ನು ಇನ್ನೂ ಯಾಕೆ ಉಳಿಸಿದ್ದಾರೆ ರಾಹುಲ್ ಗಾಂಧಿ? ತನ್ನದೇ ಸರ್ಕಾರ ಇಂತಹ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಸ್ಟೂಡೆಂಟ್ಸ್ ಮೇಲೆ ಏನೂ ಆಗ್ತಿಲ್ವಲ್ಲ ರಾಹುಲ್ ಗಾಂಧಿ ಅವರಿಗೆ? ರಕ್ತನೂ ಕುದೀತಿಲ್ಲ, ಸಿಟ್ಟು ಬರ್ತಿಲ್ಲ. ಯಾಕೆ ಸರ್? ಯಾಕೆ ಹಿಂಗಾಗ್ತಿದೆ ಈ ದೇಶದಲ್ಲಿ? बिठाने हैं जितने भी हड़तालकारी हैं, भूख हड़ताल बैठे हुए सब लोगों का मानना है हम लोग फिर ऐसे में ज़िंदा रहकर क्या करेंगे। इसलिए हम लोग डॉक्टर्स को बोल भी दिए कि नहीं, जब तक सरकारें मांगे पूरी नहीं करती है, हम लोग हर रोज़ हर पल इंतज़ार कर रहे हैं कि हमारी मांगे कब पूरी हो, हमसे वार्ता कब हो। तो ये वार्ता तो हम लोग माननीय मंत्री डेलीगेशन उधर से जो 4 थे उनके साथ हम लोग 2 वार्ता किए हैं। हम लोगों ने तर्क के साथ चीज़ों को रखे। मेरा मानना है कि अगर जब वार्ता हो तो माननीय मुख्यमंत्री जी रहें, हम लोग की बातों को समझें, क्योंकि ये माननीय मुख्यमंत्री जी अगर रहेंगे तो एक अच्छा मैसेज भी जाएगा। की बात वो नहीं मान रहे हैं। साथ ही साथ CGL जो है, JPSC पे तो बात हो गया, JSSC पर उनकी बातें एकदम अलग है। वो जांच करने की बात करते हैं और हम रद्द करने की बात करते हैं। हमारा मांग है कि पूर्ण तरह से रद्द किया जाए। वो कहते हैं कि नहीं, हम जांच करेंगे। हम सरकार से ये भी कहना चाहते हैं कि जिस तरह से अब बच्चों को बरगला रहे हैं, हम भूख हड़ताल पर बैठे हैं, उसकी चिंता आपको नहीं हो रही है, तो मुझे लगता है आप बिल्कुल गंभीर नहीं है। ऐसे में कई छात्रों का हमसे जब मिलने आते हैं तो वो कहते हैं भूख हड़ताल तोड़ दीजिए, हम लोग ठोस अब उपद्रव करेंगे और हम लोग उग्र आंदोलन करेंगे। ऐसे में मैं गांधीवादी तरीके से लड़ते रहूँगा, मैं उनकी बातों में नहीं आऊँगा। लेकिन मेरा मानना है कि सरकार इस पर जो है सो संज्ञान ले, क्योंकि ये मामला बहुत ही गंभीर हो गया है। और पूरे देशवासियों से कहना चाहेंगे कि आप लोग आइए झारखंड, इस झारखंड में आकर के आप लोग हमारे साथ इस आंदोलन को और आगे लेके चलिए, इस आंदोलन को बड़ा कीजिए, क्योंकि ये आंदोलन भ्रष्टाचार के खिलाफ। ವಿದ್ಯಾರ್ಥಿಗಳ ಕಷ್ಟ ಯಾರೂ ಕೇಳೋರಿಲ್ಲ, ಎಲ್ಲರಿಗೂ ಬೇಕಾಗಿರೋದು ಅವರ ಮೂಗಿನ ತುದಿಯ ನ್ಯಾಯ ಅಷ್ಟೇ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.